ನಮಸ್ಕಾರ ಸ್ನೇಹಿತರೆ ಏಪ್ರಿಲ್ ತಿಂಗಳ ಪ್ರಮುಖ ಪ್ರಸಿದ್ಧ ವಿದ್ಯಮಾನಗಳು ಮಂತ್ಲಿ ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಕಂಪ್ಲೀಟ್ ಮೋಸ್ಟ್ ಇಂಪಾರ್ಟೆಂಟ್ ಮಾತ್ರ ಡಿಸ್ಕಸ್ ಮಾಡ್ತೇನೆ. ವೀಕ್ಲಿ ಕರೆಂಟ್ ಅಫೇರ್ ಇದೆ, ಅದರ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಮಂತ್ಲಿ ಕರೆಂಟ್ ಅಫೇರ್ ಇದೆ, 2023-24 ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಸೊ ಪ್ಲೇ ಲಿಸ್ಟ್ ಲಿಂಕ್ ಗಳನ್ನ ಕೊಟ್ಟಿರ್ತೀನಿ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ. ಓಕೆ, ಸೊ ವೀಕ್ಲಿ ಕರೆಂಟ್ ಅಫೇರ್ಸ್ ಕೂಡ ನೋಡ್ಕೊಳ್ಳಿ. ಹಾಗೆ ನಾವು ಲಾಸ್ಟ್ ಇಯರ್ದು 6 ಮಂತ್ಸ್ 4 ಮಂತ್ಸ್ ಮ್ಯಾರಥಾನ್ ವಿಡಿಯೋಸ್ ಕೂಡ ಮಾಡಿದೀವಿ. ಅದು ಕೂಡ ತಾವು ನೋಡ್ಕೋಬಹುದು. ಯಾಕಂತಂದ್ರೆ ಎಕ್ಸಾಮ್ಸ್ಗೆ ನಿಮಗೆ ಒಂದು ಇಯರ್ ಇಂದ 1.5 year ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ KS ಒಂದ್ಸಲ 2 years ಎಲ್ಲ ಕೇಳ್ಬಿಡ್ತಾನೆ. ಸೊ ಹಾಗಾಗಿ KPSC ಎಸ್ಪೆಷಲಿ KS ಅನ್ನಕ್ಕಿಂತ KPSC ನಡೆಸ್ತಕ್ಕಂಥ 2 years ಕೇಳ್ತಾನೆ. KA ಅವನು 1 year ಕೇಳ್ತಾನೆ. ಸೊ ಹಾಗಾಗಿ 1 ಇಂದ 1.5 year ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೇನೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿದ್ರೆ ಮಾಡ್ತೀನಿ. ಓಕೆ, ಸೊ ಅಲ್ಲಿ ನಾವು ಎಲ್ಲ ಲಿಂಕ್ಸ್ ಗಳು PDF ಗಳು ಎಲ್ಲ ಶೇರ್ ಮಾಡ್ತೀವಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ಓಕೆ, ಸೊ ಬನ್ನಿ ಹಾಗಾದ್ರೆ ನಾನು ಡೈರೆಕ್ಟ್ ಆಗಿ ಇಲ್ಲಿ ಕ್ವಶನ್ ಮತ್ತೆ ಆನ್ಸರ್ ಮುಖಾಂತರ ತಗೋತಾ ಇದ್ದೀನಿ. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಎಸ್ಪೆಷಲಿ ವಿಲೇಜ್ ಅಕೌಂಟೆಂಟ್ ಗೆ ಹೆಲ್ಪ್ ಆಗ್ಬೇಕು, PDO ಹೆಲ್ಪ್ ಆಗ್ಬೇಕು, ಗ್ರೂಪ್ ಸಿ ಹೆಲ್ಪ್ ಆಗ್ಬೇಕು. ಓಕೆ, ನೋಡಿ RBI ಸ್ಟಾರ್ಟ್ ಆಗಿ 90 ವರ್ಷ. 1934 ಕಾಯ್ದೆ ಬಂತು, RBI ಆಕ್ಟ್. ಜ್ಞಾಪಕ ಇದೆಯಾ? ಎಸ್, ಕೇಳ್ತಾನೆ RBI ಬಗ್ಗೆ. ಇದೇ ಕ್ವಶನ್ ಬರ್ಬೇಕು ಅಂತೇನಿಲ್ಲ, RBI ರಿಲೇಟೆಡ್ ಏನ್ ಬೇಕಾದ್ರೆ ಕೇಳ್ಬೋದು ಅವನು, ಯಾಕಂದ್ರೆ ಸುದ್ದಿಯಲ್ಲಿ ಇದೆ RBI. ಸೊ ಹಾಗಾಗಿ 90 ವರ್ಷ ಆಗಿದೆ ಈಗ. 2024 90 ವರ್ಷ ಆಗಿದೆ. RBI 90 ಅಂತ ಮಹಾರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು ಒಂದು ಫಂಕ್ಷನ್ ಉದ್ಘಾಟನೆ ಮಾಡ್ತಾರೆ. ಅಲ್ಲಿ ನಾಣ್ಯ ಕೂಡ ಬಿಡುಗಡೆ ಮಾಡ್ತಾರೆ. 90 ವರ್ಷ ಆಗಿರೋದ್ರಿಂದ ಆ ಒಂದು ನಾಣ್ಯ 90 ರೂಪಾಯಿ ನಾಣ್ಯ ಬಿಡುಗಡೆ ಮಾಡ್ತಾರೆ. ಆ ನಾಣ್ಯ ಸುಮಾರು ಎಷ್ಟು ಗ್ರಾಮ್ ತೂಗುತ್ತೆ ಅಂತ. ಈ ನಾಣ್ಯದಲ್ಲಿ ನಿಮ್ಗೆ ಫ್ರಂಟ್ ಸೈಡ್ RBI at 90 ಅಂತ ಕೂಡ ಇದೆ. RBI at 90 ಅಂತ ಕೂಡ ಇದೆ. ಹಿಂದೆ ನಿಮಗೆ ಇಲ್ಲಿ ಗಂಡ ಬೇರಂಡ ಇರುತ್ತೆ, ಸತ್ಯಮೇವ ಜಯತೆ ಇರುತ್ತೆ. ಓಕೆ, ಈ ನಾಣ್ಯ ಸುಮಾರು 40 ಗ್ರಾಮ್ ಅಷ್ಟು ತೂಗುತ್ತೆ. ಎಷ್ಟು ಸರ್? 40. ಇದೊಂದು ಬೆಳ್ಳಿ ನಾಣ್ಯ. ಓಕೆ, ಸಿಲ್ವರ್ ಕಾಯಿನ್. A special 90 coin rupees unveiled by Prime Minister Narendra Modi to commemorate 90 years of RBI. ಓಕೆ, ಸೊ ಯಾವಾಗ ಸರ್? 1935. 40 ಗ್ರಾಮ್ ವೆಯ್ಟ್ ಇರ್ತಕ್ಕಂಥ ಪ್ಯೂರ್ ಸಿಲ್ವರ್ ಕಾಯಿನ್ ಇದು. ತಗೋಬಹುದು, ಬೇಕಾದವರು ಆ ಒಂದು ವೆಬ್ಸೈಟ್ಗೆ ಹೋಗಿ ತಗೋಬಹುದು. ಈ ತರ ಒಂದು ಒಂದು ನೆನಪಿಗಾಗಿ ನಾಣ್ಯಗಳನ್ನ ಬಿಡುಗಡೆ ಮಾಡ್ತಾರೆ. ಅದು ಚಲಾವಣೆಗಲ್ಲ, ನೆನಪಿಗಾಗಿ. ಸೊ ಹಂಗಾಗಿ ಅಂತದ್ನ ನೀವು ಕಲೆಕ್ಟ್ ಮಾಡಿ ಕೂಡ ಇಟ್ಕೋಬಹುದು, ತಗೋಬಹುದು, ಪರ್ಚೇಸ್ ಮಾಡ್ಕೋಬಹುದು. ಇಲ್ಲಿ RBI ಇದೆ. RBI ಬಗ್ಗೆ ಏನ್ ಬೇಕಾದ್ರೂ ಕೇಳ್ತಾನೆ. RBI 1934 ಕಾಯ್ದೆ ಜಾನ್ ಹಿಲ್ಟನ್ ಯಂಗ್ ಕಮಿಷನ್ ನ ಒಂದು ಶಿಫಾರಸಿನ ಮೇಲೆ ಸ್ಥಾಪನೆ ಆಗುತ್ತೆ. 1935ರಲ್ಲಿ ಅದು ಕಾರ್ಯವನ್ನು ಸ್ಥಾಪನೆ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ 1949ರಲ್ಲಿ ರಾಷ್ಟ್ರೀಕರಣ ಆಗುತ್ತೆ. ಫಸ್ಟ್ ಸ್ಥಾಪನೆ ಆಗಿದ್ದಾಗ ಅದು ಕಲ್ಕತ್ತಾದಲ್ಲಿರುತ್ತೆ. ಆಮೇಲೆ ರಾಷ್ಟ್ರೀಕರಣ 1937ರಲ್ಲಿ ಮುಂಬೈಗೆ ಸ್ಥಳಾಂತರ ಮಾಡಲಾಗುತ್ತೆ ಕಲ್ಕತ್ತಾದಿಂದ. 1949 ಜನವರಿ 1 ಅದು ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತೆ. ಸೊ ಇದನ್ನು ಕೇಳ್ತಾನೆ RBI ಬಗ್ಗೆ. ಅದೊಂದೇ ಕೇಳಬೇಕು ಅಂತೇನಿಲ್ಲ. RBI ಏನೇನ್ ಕೆಲಸ, ಫಂಕ್ಷನ್ಸ್ ಆಫ್ RBI. ಓಕೆ, ಇವೆಲ್ಲ ನಾವು ಮಾಡಿದೀವಿ, ನೋಡ್ಕೊಳ್ಳಿ ಸ್ನೇಹಿತರೆ. ಫಂಕ್ಷನ್ಸ್ ಆಫ್ RBI ಏನ್ ಮಾಡುತ್ತೆ, ಬೈ ಮಂತ್ಲಿ ಪಾಲಿಸಿ ಏನಿದೆ ಅದನ್ನ ಕೇಳ್ಬೋದು ಎಕ್ಸಾಮ್ ಅಲ್ಲಿ. RBI ರಿಲೇಟೆಡ್ ಏನ್ ಬೇಕಾದ್ರೆ ಕೇಳ್ಬೋದು. ಮತ್ತೆ RBI ಯಾವ ಒಂದು ಸಿಸ್ಟಮ್ ಮೇಲೆ ಈ ಒಂದು ಕರೆನ್ಸಿ ಪ್ರಿಂಟಿಂಗ್ ಮಾಡುತ್ತೆ ಅಂದ್ರೆ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಕರಿತೀವಿ. ಏನ್ ಸರ್? ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂದ್ರೆ ಕನಿಷ್ಠ ಮೀಸಲು ವ್ಯವಸ್ಥೆ. ಇದ್ರ ಪ್ರಕಾರ 200 ಕೋಟಿಯಷ್ಟು ನಮ್ಗೆ ಮೀಸಲು ಇರಬೇಕಾಗುತ್ತೆ. ಅದರಲ್ಲಿ 115 ಕೋಟಿ ಚಿನ್ನ ರೂಪ ಇರಬೇಕಾಗುತ್ತೆ. ಇನ್ನು ಮಿಕ್ಕಿದ ವಿದೇಶಿ ಕರೆನ್ಸಿ ರೂಪದಲ್ಲಿ ಇರಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. RBI ಬಗ್ಗೆ ಏನ್ ಬೇಕಾದ್ರೆ ಕೇಳಬಹುದು. ಫಂಕ್ಷನ್ಸ್ ಕೇಳಬಹುದು, RBI ಮಂತ್ಲಿ ಪಾಲಿಸಿ ಬಗ್ಗೆ ಕೇಳಬಹುದು, ಕಮಿಟಿ ಬಗ್ಗೆ ಕೇಳಬಹುದು. ಓಕೆ, ಸೊ ಎಲ್ಲ ನೋಡ್ಕೊಳ್ಳಿ ಒಂದ್ಸಲ. ನಾನು ಮೇನ್ ಇಂಪಾರ್ಟೆಂಟ್ ಮಾತ್ರ ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಯಾವ ರಾಜ್ಯದಲ್ಲಿ ಭಾರತೀಯ ವಾಯುಪಡೆ ಇತ್ತೀಚೆಗೆ 10 ದಿನಗಳ ಯುದ್ಧವಾದ ವ್ಯಾಯಾಮವಾದ ಗಗನ್ ಶಕ್ತಿ 2024 ಪ್ರಾರಂಭಿಸಿದೆ? ಗಗನ್ ಶಕ್ತಿ ಎಲ್ಲಿ ಸರ್? ರಾಜಸ್ಥಾನ್, ಪೋಖ್ರಾನ್, ರಾಜಸ್ಥಾನ್. ಇದೊಂದು ವಾರ್ ಅಂತಂದ್ರೆ ಇಂಡಿಯನ್ ಏರ್ ಫೋರ್ಸ್ ಮಾತ್ರ 10 ದಿನ ಕಾಲ ವಿವಿಧೆಡೆ ವಾರ್ ರೆಡಿ ರಿವಾಲ್ವ್ ಅಂತ, ಸಾರಿ, ವಾರ್ಗೆ ರೆಡಿ ಇದೀವೋ ಇಲ್ವೋ ಅಂತಕ್ಕಂಥದ್ದು ತಾನೇ ಒಂದು ಎಕ್ಸರ್ಸೈಸ್ ಮಾಡ್ತಕ್ಕಂಥದ್ದು ಗಗನ್ ಶಕ್ತಿ 2020 ಏಪ್ರಿಲ್ 1ರಿಂದ 10ನೇ ತಾರೀಕು ತನಕ 10 days ನಡೀತಿದ್ದು.
ಅರುಣಾಚಲ್ ಪ್ರದೇಶ, ಗುಜರಾತ್, ರಾಜಸ್ಥಾನ್, ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಲಡಾಖ್ ಇದು ಮಾಡುತ್ತೆ. ಬಟ್ ಪೋಖ್ರಾನ್ ಫೀಲ್ಡ್ ಅಲ್ಲಿ ಇದು ಉದ್ಘಾಟನೆಗೊಳ್ಳುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಜಸ್ಟ್ ಯಾಕಂದ್ರೆ ಈಗ ಮಿಲಿಟರಿ ಎಕ್ಸರ್ಸೈಸ್ ಬಗ್ಗೆ ಕೇಳ್ತಾರ ಜಾಸ್ತಿ ಎಕ್ಸಾಮ್ಗಳಲ್ಲಿ. ಕೇಳಿದ್ರೆ ಅಂತ, ಇದು ಗಗನ್ ಶಕ್ತಿ ಅಂತಕ್ಕಂಥದ್ದು ಯಾವ್ದೇ ಮಿಲಿಟರಿ ಬೇರೆ ದೇಶ ಜೊತೆ ಅಲ್ಲ. ಇದು ನಮ್ಮ ದೇಶದ ಏರ್ ಫೋರ್ಸ್ ಒಂದು 10 days ವಾರ್ ಎಕ್ಸರ್ಸೈಸ್ ಮಾಡಿರ್ತಕ್ಕಂಥದ್ದು ಗಗನ್ ಶಕ್ತಿ 2024. ಓಕೆ, ಗೊತ್ತಿರ್ಲಿ, ಹಾಗಾಗಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಸಾರ್ವಜನಿಕ ಆರೋಗ್ಯ ಪ್ರಾಮುಖ್ಯತೆ ಉದಯೋನ್ಮುಖ ಕೊರೋನಾ ವೈರಸ್ ಅನ್ನು ಮೇಲ್ವಿಚಾರಣೆ ಮಾಡಲು ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಪ್ರಾರಂಭಿಸುವ ಪ್ರಯೋಗಾಲಯದ ಜಾಗತಿಕ ನೆಟ್ವರ್ಕ್ ಅನ್ನು ಹೆಸರಿಸಿ. ನಿಮ್ಗೆ ಗೊತ್ತಿದೆ ಅಲ್ವಾ, ಏನೋ ನ್ಯೂಸ್, ಕೋವಿಶೀಲ್ಡ್ ಎಲ್ಲ ನ್ಯೂಸ್ ಇದೆ. ತನ್ನ ಒಂದು ಇದನ್ನ ಕೋವಿಶೀಲ್ಡ್ ನ ಆಸ್ಟ್ರಾಜೆನೆಕಾ ವಾಪಸ್ ತಗೊಂಡಿದೆ ವರ್ಲ್ಡ್ ವೈಡ್ ಅಲ್ವಾ. ಅದ್ರಿಂದ ತುಂಬಾ ಜನ ಸತ್ತಿದ್ದಾರೆ ಬಿಕಾಸ್ ಆಫ್ ಬ್ಲಡ್ ಕ್ಲಾಟ್ ಮಾಡತ್ತದು, ಹಾರ್ಟ್ ಅಟ್ಯಾಕ್ ಆಗಿ ಏನೇನೋ. ಸೊ ಇವೆಲ್ಲ ಅದು ಒಪ್ಕೊಂಡಿದೆ ಕೂಡ. ಸೊ ಅದು ಒಂದ್ ಕಡೆ. ಇನ್ನೊಂದ್ ಕಡೆ ಏನೋ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಕೊರೋನಾ ವೈರಸ್ ನ ಮೇಲ್ವಿಚಾರಣೆ ಅಂದ್ರೆ ಅದನ್ನ ಮಾನಿಟರಿಂಗ್ ಮಾಡ್ಬೇಕು. ಎಮರ್ಜೆನ್ಸಿ ಆದಾಗ ಏನ್ ಮಾಡ್ಬೇಕು, ಪಬ್ಲಿಕ್ ಹೆಲ್ತ್ ಗೋಸ್ಕರ ಮಾನಿಟರಿಂಗ್ ಮಾಡ್ಬೇಕು. ಅದನ್ನ ಲ್ಯಾಬ್ ಗಳಲ್ಲಿ ಚೆಕ್ ಮಾಡ್ಬೇಕು. ಅದನ್ನ ಒಂದ್ ರೀತಿ ನೆಟ್ವರ್ಕ್ ಮಾಡ್ಕೋಬೇಕು ಇಡೀ ದೇಶದಲ್ಲಿ, ದೇಶ ಅನ್ನಕ್ಕಿಂತ ವರ್ಲ್ಡ್ ಅಲ್ಲಿ. ಸೊ ಹಾಗಾಗಿ ಒಂದು ಲ್ಯಾಬೊರೇಟರಿನ, ಒಂದು ನೆಟ್ವರ್ಕ್ ಲ್ಯಾಬೊರೇಟರಿ ಮಾಡಿದೆ. ಅದ್ರ ಹೆಸರೇನು, ಕೋವಿನೆಟ್ ಅಂತ. ಅದ್ರ ಹೆಸರು ಕೋವಿನೆಟ್ ಅಂತ. ಸೊ ಇಂಥದ್ದೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ದು, ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆದು. ಸೊ ಈ ತರದ್ ಏನಾದ್ರು ಇದ್ರೆ ಅಂತದ್ದು ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ತಾನೆ. ಓಕೆ, 21 ಕಂಟ್ರೀಸ್ ಗಳಲ್ಲಿ 6 ರೀಜನ್ಸ್ ಗಳನ್ನ ಇದನ್ನ ತೆರೀತಾ ಇದೆ ಮೊದಲನೇ ಹಂತದಲ್ಲಿ. ಅದರಲ್ಲಿ 3 ಇಂಡಿಯನ್ ಲ್ಯಾಬೊರೇಟರಿಗಳ ಲ್ಯಾಬೊರೇಟರೀಸ್ ಇಂಡಿಯಾದಲ್ಲಿದೆ, ಮಾಡ್ತಾ ಇದ್ದಾರೆ. ಒಂದು ಚೆನ್ನೈಯಲ್ಲಿ, ಇನ್ನೊಂದು ಮಹಾರಾಷ್ಟ್ರ ಪುಣ್ಯದಲ್ಲಿ, ಇನ್ನೊಂದು ಬಂದು ಫರೀದಾಬಾದ್ ಹರಿಯಾಣ. ಓಕೆ, ಸೊ ಗೊತ್ತಿರ್ಲಿ. ಸೊ ವೆರಿ ಇಂಪಾರ್ಟೆಂಟ್. ಅದನ್ನ ಕೋವಿನೆಟ್ ಅಂತ ಹೇಳಿ ಆ ಒಂದು ಗ್ಲೋಬಲ್ ನೆಟ್ವರ್ಕ್ ಆಫ್ ಲ್ಯಾಬೊರೇಟರಿಗೆ ಹೆಸರಿಟ್ಟಿದ್ದಾರೆ. ಓಕೆ, ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ಭಾರತದಾದ್ಯಂತ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಯಾವಾಗ ಆಚರಿಸಲಾಗಿದೆ? ಇದು ಈಸಿ ಕ್ವಶನ್. ಪಂಚಾಯತ್ ರಾಜ್ ಬಗ್ಗೆ ಕೇಳ್ತಾನೆ, ಯಾವ ಡೇ ಸೆಲೆಬ್ರೇಷನ್, ಇಂಪಾರ್ಟೆಂಟ್ ಡೇಸ್ ಎಲ್ಲ ಕೇಳ್ತಾನೆ. ಅದ್ರಲ್ಲಿ ಪಂಚಾಯತ್ ರಾಜ್ ಯಾವಾಗ ಸರ್? 24 ಏಪ್ರಿಲ್ 2024. ನೋಡಿ, ಇದನ್ನ ಸ್ವಲ್ಪ ಡಿಫಿಕಲ್ಟಿ ಮಾಡ್ಬೋದು. ಈಸಿನೇ ಕೇಳ್ಬೇಕು ಅಂತ ಹೇಳಿ ಸ್ವಲ್ಪ ಏನ್ ಮಾಡ್ತಾನೆ ಡಿಫಿಕಲ್ಟೀಸ್. ಥೀಮ್ ಏನು ಅಂತ ಕೇಳ್ಬಿಡ್ಬೋದು, ಅಥವಾ ಇದು ಎಷ್ಟನೇ ಆವೃತ್ತಿ ಅಂತ ಕೇಳ್ಬೋದು. ಎಷ್ಟನೇ ಪಂಚಾಯತ್ ರಾಜ್ ಡೇ, ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಅಂತ ಕೇಳ್ಬೋದು. ಅರ್ಥ ಆಗ್ತಿದೆಯಲ್ಲ? ಇದು 15ನೇ ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಸ್ನೇಹಿತರೆ. 1992 ನಾವು 73 ತಿದ್ದುಪಡಿ ಅಂತ ತಗೊಂಡ್ಬರ್ತೀವಿ. 1993 ಅದು ಎಫೆಕ್ಟಿವ್ ಆಗಿ ಜಾರಿಗೆ ಬರುತ್ತೆ. ಸೊ ಹಂಗಾಗಿ 24 ಏಪ್ರಿಲ್ 1993ರಿಂದ ಏನ್ ನಾವು ಇದ್ ಮಾಡ್ತೀವಿ. ಹಾಗಾಗಿ ಅದನ್ನ ಸೆಲೆಬ್ರೇಟ್ ಮಾಡ್ಕೊತಾ ಪ್ರತಿ ವರ್ಷ ಬರ್ತಾ ಇದೀವಿ. ಇದು 15ನೇ ನ್ಯಾಷನಲ್ ಪಂಚಾಯತ್ ರಾಜ್ ಡೇ. ಅಂಡ್ ಈ ವರ್ಷ ಯಾವುದೇ ಥೀಮ್ ನ ಅವರು ಒಂದು ಪರ್ಟಿಕ್ಯುಲರ್ ಸರ್ಕಾರದಿಂದ ಗುರುತಿಸಿಲ್ಲ. ಓಕೆ, ದೇರ್ ಇಸ್ ನೋ ಪರ್ಟಿಕ್ಯುಲರ್ ಥೀಮ್ ಸಿಸ್ಟಮ್. ಓಕೆ, ಅಫಿಷಿಯಲಿ ಏನು ಅಂತ ಮಾಡಿಲ್ಲ. ಬಟ್ ಯಾವ್ದ್ರ ಮೇಲೆ ಫೋಕಸ್ ಇಟ್ಟು ಇದನ್ನ ನಾವು ಮುಂದೆ ಮಾಡಬಹುದು. ಈ ಫೋಕಸ್ ಇಡ್ತಾ ಇದೀವಿ ಅಂತಂದ್ರೆ ಎಂಪವರಿಂಗ್ ವುಮೆನ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಈ ಪಂಚಾಯತ್ ರಾಜ್ ಡೆವಲಪ್ಮೆಂಟ್ ಅಲ್ಲಿ ವುಮೆನ್ ಕೂಡ ಎಂಪವರ್ ಮಾಡಬೇಕು, ಅವ್ರನ್ನು ಕೂಡ ಮುಂದೆ ತರಬೇಕು. ಕ್ಲೈಮೇಟ್ ಚೇಂಜ್ ತಡಿಬೇಕು ವಿಲೇಜ್ ಗಳಲ್ಲಿ. ಟೆಕ್ನಾಲಜಿಗಳನ್ನ ಲೈವ್ಲಿಹುಡ್ ಗಳಲ್ಲಿ, ಜೀವನೋಪಾಯಗಳಲ್ಲಿ ನಾವು ರೂರಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಮತ್ತೆ ಇನೋವೇಷನ್, ರೂರಲ್ ಪ್ರಾಸ್ಪರಿಟಿ, ರೂರಲ್ ಅಂದ್ರೆ ಗ್ರಾಮೀಣ ಒಳಿತಿಗಾಗಿ ಇನೋವೇಷನ್ ಗಳನ್ನ ಕೈಗೊಳ್ಳಬೇಕು. ಈ ತರ ಯಾವ್ದು ಬೇಕಾದ್ರೂ ನಿಮಗೆ ಥೀಮ್ ಆಗಿ ಕೊಡಬಹುದು. ಈ ವರ್ಷ ಥೀಮ್ ಅಂತ ಹೇಳಿ ಅದೇನೋ ಸ್ಪೆಸಿಫಿಕ್ ಆಗಿ ಸರ್ಕಾರ ವತಿಯಿಂದ ಮೆನ್ಷನ್ ಮಾಡಿಲ್ಲ, ನಾಟ್ ಎಟ್ ಬಿನ್ ಅನೌನ್ಸ್ಡ್. ಬಟ್ ಸ್ಟಿಲ್ ಈ ಒಂದು ಏರಿಯಾದಲ್ಲಿ ಫೋಕಸ್ ಮಾಡೋದ್ರಿಂದ ನೀವು ಇದ್ರಲ್ಲಿ ಯಾವ್ದು ಬೇಕಾದ್ರೂ ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ಬೋದು. ಓಕೆ, ಇದು ಗೊತ್ತಿರ್ಲಿ, ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಸ್ವಾಮಿತ್ವ ಯೋಜನೆ ಬಂತು, ಬೇರೆ ಬೇರೆ ಯೋಜನೆಗಳಿವೆ. ಸೊ ಪಂಚಾಯತ್ ರಾಜ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ಅಂದ್ರೆ ಎಸ್ಪೆಷಲಿ ಪಂಚಾಯತ್ ರಾಜ್ ಮತ್ತೆ ಗ್ರಾಮೀಣಾಭಿವೃದ್ಧಿ ಸಂಬಂಧಪಟ್ಟಂತೆ ನೀವು ಏನೇನಿದೆ ಎಲ್ಲನೂ ತಿಳ್ಕೊಬೇಕಾಗತ್ತೆ. ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬರ್ತೀನಿ. ವಿಶ್ವ ಮಲೇರಿಯಾ ದಿನ ಅನ್ನೋ ಪ್ರಪಂಚದಂತ ಯಾವಾಗ ಆಚರಿಸಿದೆ? ಯಾವಾಗ ಸರ್ ವಿಶ್ವ ಮಲೇರಿಯಾ ದಿನ? ವರ್ಲ್ಡ್ ಇದ್ರ ಥೀಮ್ ಗೊತ್ತಿರಬೇಕು. ಇದ್ರ ಥೀಮ್ ಹೇಳಿ ನೋಡೋಣ. ಥೀಮ್ ಏನು? 25th ಏಪ್ರಿಲ್. 25th ಏಪ್ರಿಲ್ ನಾವು ವಿಶ್ವ ವರ್ಲ್ಡ್ ಮಲೇರಿಯಾ ಡೇಗೆ ಹಾಗೆ ಮಾಡ್ತೀವಿ. ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಮಾಡಿದ್ದಾರೆ, 2024 ಥೀಮ್ ಅಲ್ಲಿ ಆಕ್ಸಲರೇಟಿಂಗ್ ದ ಫೈಟಿಂಗ್ ಅಗೇನ್ಸ್ಟ್ ಮಲೇರಿಯಾ ಫಾರ್ ಮೋರ್ ಇಕ್ವಿಟಬಲ್ ವರ್ಲ್ಡ್ ಅಂತ ಹೇಳಿ ಒಂದು ಥೀಮ್ ನ ರೆಡಿ ಮಾಡಿದ್ದಾರೆ. ಆಕ್ಸಲರೇಟಿಂಗ್ ದ ಫೈಟಿಂಗ್ ಅಗೇನ್ಸ್ಟ್ ಮಲೇರಿಯಾ ಫಾರ್ ಮೋರ್ ಇಕ್ವಿಟಬಲ್ ವರ್ಲ್ಡ್. ಜೊತೆಗೆ ಇಲ್ಲಿ ಒಂದು ಗ್ಲೋಬಲ್ ಮಲೇರಿಯಾ ಪ್ರೋಗ್ರಾಮ್ ಅಂತ ಹೇಳಿ ಒಂದು ಸ್ಟ್ರಾಟಜಿ 2024ರಿಂದ 30 ತನಕ ಒಂದು ಸ್ಟ್ರಾಟಜಿನ ಟ್ರೆಂಡ್ ನ ರಿಪೋರ್ಟ್ ನ ಮಾಡಿದ್ದಾರೆ. ಅಂದ್ರೆ
ಈ ಥೀಮ್ ಅಲ್ಲಿ ಹೇಳುತ್ತೆ ನೋಡಿ, ಆಕ್ಸಿಲೇಟಿಂಗ್ ದ ಫೈಟಿಂಗ್ ಅಗೇನ್ಸ್ಟ್ ಮಲೇರಿಯಾ ಫಾರ್ ಮೋರ್ ಇಕ್ವಿಟಬಲ್ ವರ್ಲ್ಡ್. ಪ್ರಪಂಚದಂತೆ ಮಲೇರಿಯಾ ವಿರುದ್ಧ ಹೋರಾಡಬೇಕು ಅಂತ. ಅದಕ್ಕೆ ಮಲೇರಿಯಾ ಪ್ರೋಗ್ರಾಮ್ ಆಪರೇಷನ್ ಸ್ಟ್ರಾಟಜಿ 2024-30 ಅಂದ್ರೆ 30 ತನಕ ನಾವು ವರ್ಲ್ಡ್ ವೈಡ್ ಇದಕ್ಕೆ ಏನೇನ್ ತಡೆಯಬಹುದು, ಏನೇನ್ ಮಾಡ್ಬೋದು ಎಲ್ಲ ಮಾಡ್ಬೇಕು ಅಂತ ಹೇಳಿ ಒಂದು ಥೀಮು ಮತ್ತೆ ಒಂದು ಪ್ರೋಗ್ರಾಮ್ ಕೂಡ ಮಾಡ್ಕೊಂಡಿದೆ. ಸೊ ಗೊತ್ತಿರಬೇಕು, ಮಲೇರಿಯಾ, ಮಸ್ಕಿಟೋ ಬೋರ್ನ್ ಡಿಸೀಸಸ್, ಪ್ಲಾಸ್ಮೋಡಿಯಂ ಅಂತಕ್ಕಂಥ ಒಂದು ಸೊಳ್ಳೆಯಿಂದ ಬರ್ತಕ್ಕಂಥದ್ದು. ಸೊ ಇದು ನಿಮಗೆ ಗೊತ್ತಿರಬೇಕು. ಓಕೆ, 25th April ಪ್ರತಿ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅರ್ಥ ಆಗಿದೆಯಲ್ಲ? ಸೊ ಬನ್ನಿ ನೆಕ್ಸ್ಟ್ ಸ್ನೇಹಿತರೆ. ಈ ಕೆಳಗಿನ ಯಾವ ಕಂಪನಿಗಳು ಇತ್ತೀಚೆಗೆ ನವರತ್ನ ಸ್ಥಾನಮಾನ ಪಡೆದಿವೆ? ನೋಡಿ, ನವರತ್ನ, ಮಹಾರತ್ನ ಈ ತರದೆಲ್ಲ ಕೇಳ್ತಾ ಇರ್ತಾನೆ ಎಕ್ಸಾಮ್ ಅಲ್ಲಿ. ಇದನ್ನ ತಗೊಂಡಿದ್ ರೀಸನ್ ಅದಕ್ಕೆ. ಮೊದ್ಲೆಲ್ಲ ಅಷ್ಟು ಕೇಳ್ತಿರ್ಲಿಲ್ಲ. ಲಾಸ್ಟ್ ಇಯರ್ KEL KPS ಕೇಳಿದಾನೆ. ಐ ಆಮ್ ನಾಟ್ ರಿಮೆಂಬರ್ ಅಟ್ ದಿಸ್ ಟೈಮ್. KE ಅನ್ಕೋತೀನಿ. ಅಂದ್ರೆ ಒಂದ್ 4-5 ಕಂಪನಿ ಕೊಟ್ಬಿಟ್ಟು ಇದ್ರಲ್ಲಿ ನವರತ್ನ ಯಾವುದು ಅಂತ ಕೇಳಿದ್ದಾನೆ. ಅಂದ್ರೆ ಇವಾಗ ಯಾವ್ದು ಕಂಪನೀಸ್ ಗಳಿಗೆ ಅಂದ್ರೆ ಪಬ್ಲಿಕ್ ಸೆಕ್ಟರ್, ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂತ ಏನ್ ಕರಿತೀವಿ, ಸರ್ಕಾರಿ ಕಂಪನಿಗಳು ಅಂತ ಏನಿವೆ ಅಂತವಕ್ ಮಾತ್ರ ಯಾವ್ಯಾವ ಕೊಡ್ತಾರೆ? ಮಹಾರತ್ನ, ನವರತ್ನ, ಮಿನಿರತ್ನ 1, ಮಿನಿರತ್ನ 2, ತುಂಬಾ ಕಂಪನೀಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಮಹಾರತ್ನಕ್ ಬಂದ್ರೆ ನೀವು ನೋಡಿ, ಮಹಾರತ್ನಾಗ್ ಬಂದ್ರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಇದೆ, ಭಾರತ್ ಪೆಟ್ರೋಲಿಯಂ ಇದೆ. ಮಹಾರತ್ನಗಳಿಗೂ ಕೊಡೋದು ಅಂದ್ರೆ ತುಂಬಾ ಕಷ್ಟ. ಇದು ಏನಕ್ಕಪ್ಪ ಈ ಸ್ಟೇಟಸ್ಗಳು ಮಹಾರತ್ನ, ನವರತ್ನ ಅಂತಕ್ಕಂಥದ್ದು ಅಂದ್ರೆ ಸಿಂಪಲ್ ಸ್ನೇಹಿತರೆ. ಮಹಾರತ್ನ ಅಂದ್ರೆ ಮೋರ್ ಇಂಡಿಪೆಂಡೆಂಟ್ ಅಂತ ಅರ್ಥ. ಮೋರ್ ಇಂಡಿಪೆಂಡೆಂಟ್ ಅಂದ್ರೆ ಒಂದ್ 5,000 ಕೋಟಿ ತನಕ ಸರ್ಕಾರದ ಇಲ್ಲದೆ ತಾನೇ ಖರ್ಚು ಮಾಡ್ಬೋದು ಮ್ಯಾನೇಜ್ಮೆಂಟ್. ಈಗ ನವರತ್ನ 1,000 ಕೋಟಿ ತನಕ. ಇಲ್ಲಿ ನೋಡಿ, ಈಗ ಈ ಕ್ವಶನ್ ಬಂದ್ರೆ ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಏಜೆನ್ಸಿ ಅಂತ, ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಮತ್ತೆ ಹೌಸಿಂಗ್ ಅಂಡ್ ಅರ್ಬನ್ ಕೋಪರೇಷನ್ ಲಿಮಿಟೆಡ್, ಹುಡ್ಕೋ ಅಂತ ಕರಿತೀವಿ. ಈ ಎರಡಕ್ಕೆ ನವರತ್ನ ಸ್ಟೇಟಸ್ ಬಂದಿದೆ. ಇದು ಮೊದಲು ಮಿನಿರತ್ನ 1 ಇತ್ತು. ಮಿನಿರತ್ನ 1 ಇಂದ ನವರತ್ನ ಹಿಂಗೆ ಕೊಡೋದು. ಫಸ್ಟ್ ಮಿನಿರತ್ನ 2 ಇರುತ್ತೆ, ಆಮೇಲೆ ಅದಕ್ಕೆ ಮಿನಿರತ್ನ 1 ಸ್ಟೇಟಸ್ ಬರುತ್ತೆ. ಅಂದ್ರೆ ಅದರ ಆಪರೇಷನ್, ಲಾಭ, ಅವರ ಟರ್ನ್ ಓವರ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ದೊಡ್ಡದಾಗಿ ಆಪರೇಷನ್ ಮಾಡ್ತಾ ಟರ್ನ್ ಓವರ್ ಮಾಡ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಮೋರ್ ಅಟಾನಮಸ್, ಇಂಡಿಪೆಂಡೆಂಟ್ ಕೊಡ್ತದೆ. ಅಂದ್ರೆ ಈಗ ನವರತ್ನಕ್ಕೆ 1,000 ಕೋಟಿ ತನಕ, ಈಗ ಈ 2 ಆಪ್ಷನ್ ಏನ್ ಹೇಳಿದೆ, ಅವ್ರು 1,000 ಕೋಟಿ ತನಕ ಯಾವುದೇ ಸರ್ಕಾರದ ಅಪ್ರೂವ್ ಇಲ್ಲದೆ ತನ್ನ ಒಂದು ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ಬೋದು. ಹಂಗೆ ಇಂಡಿಪೆಂಡೆಂಟ್. ಮಹಾರತ್ನ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಹಾಗೆ ಅದೇ ತರ ಇನ್ನೊಂದು ಕ್ವಶನ್ ಇದೆ ನೋಡಿ. ಇದನ್ನ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ನೀವು ಆ ವೆಬ್ಸೈಟ್ ಹೋದ್ರು ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ ಲಿಸ್ಟ್ ಆಫ್ ಮಹಾರತ್ನ, ನವರತ್ನ ಕಂಪನೀಸ್ಗಳು. ಕೇಳಿದ್ದ ಎಕ್ಸಾಮ್ ಅಲ್ಲಿ KEL KPS ಲಾಸ್ಟ್ ಇಯರ್, ಹಾಗಾಗಿ ಇದನ್ನು ತಗೊಂಡಿದ್ದೀನಿ. ಈಗ ಇನ್ನೊಂದು ಕಂಪನಿಗೆ ಕೂಡ ಬಂದಿದೆ, ಅದು ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್. ಓಕೆ, ಇದು ಅಷ್ಟೇ ಮಿನಿರತ್ನ ಇಂದ 1 ಇಂದ ನವರತ್ನ ಸ್ಟೇಟಸ್ ತಗೊಂಡಿರ್ತಕ್ಕಂಥದ್ದು. ಓಕೆ, ಸೊ ಗೊತ್ತಿರಬೇಕು ನ್ಯಾಷನಲ್ ಫರ್ಟಿಲೈಸರ್. ಅದಕ್ಕೆ ನಾನು ಈ 3 ಕಂಪನೀಸ್ ನಾನು ಇಲ್ಲಿ ಸಪರೇಟ್ ಕ್ವಶನ್ ಅಲ್ಲಿ ತಗೊಂಡಿದ್ದೀನಿ. ಅರ್ಥ ಆಗಿದೆಯಲ್ಲ? ಎಸ್. ಎಷ್ಟು ಕೋಟಿ ಮಾಡ್ಬೋದು ಅವೆಲ್ಲ ಡೀಟೇಲ್ ಹೋಗಲ್ಲ. ಅವೆಲ್ಲ KS IAS ಅಲ್ಲಿ ಕೇಳಿದ್ದಾನೆ. ನವರತ್ನ ಆಗ್ಬೇಕು ಅಂದ್ರೆ ಆದ್ರೆ ಅದಕ್ಕೆ ಏನ್ ಡಿಪೆಂಡೆಂಟ್, ಮಹಾರತ್ನ ಆಗಾದ್ರೆ ಅದಕ್ಕೆ ಎಷ್ಟು ಕೋಟಿ ಇನ್ವೆಸ್ಟ್, ಅವೆಲ್ಲ ಏನು ಕೇಳಕ್ ಹೋಗಲ್ಲ. ಇಲ್ಲಿ ನಮಗೆ KPSC KL ಈ ತರ ಬರುತ್ತೆ, ಬಂದಿದೆ ಕೂಡ. ಹಾಗಾಗಿ ಈ ಒಂದು ಕರೆಂಟ್ ಅಫೇರ್ ಅಲ್ಲಿ ಓದ್ಕೋಬೇಕು. ನೆಕ್ಸ್ಟ್, ICC ಪುರುಷರ T20 ವಿಶ್ವಕಪ್ ರಾಯಭಾರಿಯಾಗಿ ಇತ್ತೀಚೆಗೆ ಹೆಸರಿಸಿದ ವ್ಯಕ್ತಿಯನ್ನೇ ಹೆಸರಿಸಿ. ಯಾರು ಸಹ ICC T20 3 ಜನ ಮಾಡ್ತಾರಲ್ಲ. ಭಾರತದಿಂದ ಯುವರಾಜ್ ಸಿಂಗ್ ಮತ್ತೆ ಕ್ರಿಸ್ ಗೇಲ್. ಈ ಸಲ USA ಮತ್ತೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು, ಪ್ರಾಯೋಜಕತ್ವ ತಗೊಂಡಿರ್ತಕ್ಕಂಥದ್ದು 1st of June ಇಂದ 29th of June ತನಕ. ಇದರಲ್ಲಿ ಯುವರಾಜ್ ಸಿಂಗು, ಕ್ರಿಸ್ ಗೇಲು ಮತ್ತೆ ಜಮೈಕನ್ ಅಥ್ಲೀಟ್ ಹುಸೇನ್ ಬೋಲ್ಟ್ ಇವರು ಫಸ್ಟ್ ಅಂಬಾಸಿಡರ್ಸ್ ಆಫ್ ದ T20 ವರ್ಲ್ಡ್ ಕಪ್ ಆಯ್ಕೆ ಆಗಿದ್ದಾರೆ. ಹಾಗೆ ಮೂವ್ಮೆಂಟ್ T20 ಏನು ವರ್ಲ್ಡ್ ಕಪ್ 25th April 7th May ತನಕ ನಡೆದಿದೆ. ಅದಕ್ಕೆ ಕೂಡ ಇಲ್ಲಿ ಸಾನಾ ಮಿರ್, ಇವರು ವುಮೆನ್ಸ್ ಏನ್ ಬೇಕಾಗಿಲ್ಲ, ಅಷ್ಟು ಕೇಳಕ್ ಹೋಗಲ್ಲ. ಇದನ್ನ ತಿಳ್ಕೊಂಡ್ರೆ ಸಾಕು. ಓಕೆ, ಯಾಕಂದ್ರೆ ಇನ್ನು ನಡೀತಾ ಇದೆ. ನೆಕ್ಸ್ಟ್, ಯಾವ ನಗರ ಮತ್ತು ದೇಶವು ಇತ್ತೀಚೆಗೆ 26ನೇ ವಿಶ್ವ ಇಂಧನ ಕಾಂಗ್ರೆಸ್ ಅನ್ನು ಆಯೋಜಿಸಿದೆ? ಕಾಂಗ್ರೆಸ್ ಅಂದ ತಕ್ಷಣ ಪಾರ್ಟಿ ಅಂದ್ಕೋಬಿಡಿ. ಕಾಂಗ್ರೆಸ್ ಇಸ್ ನಥಿಂಗ್ ಬಟ್ ಮೀನಿಂಗ್ ಏನಾದ್ರು ಒಳ ಅರ್ಥ ಅಂತಂದ್ರೆ ಒಂದು ಗುಂಪು, ಒಂದು ಸಮ್ಮೇಳನ, ಒಂದು ಇದು ಅನ್ನೋ ರೀತಿ. ಓಕೆ, ಆಯೋಜನೆ ಮಾಡ್ತಕ್ಕಂಥದ್ದು ಅನ್ನೋ ಒಂದು ಸಮ್ಮೇಳನ, ಒಂದು ಗುಂಪು ಅನ್ನೋ ರೀತಿ ಮೀನಿಂಗ್ ಕೊಡ್ತಕ್ಕಂಥದ್ದು. ಇಲ್ಲಿ ವರ್ಲ್ಡ್ ಎನರ್ಜಿ ಕಾಂಗ್ರೆಸ್ ನ ಏಪ್ರಿಲ್ 24 ರೋಟರ್ಡ್ಯಾಮ್ ನೆದರ್ಲ್ಯಾಂಡ್ಸ್ ಅಲ್ಲಿ ಆಯೋಜನೆ ಮಾಡಿದ್ರು.
ಅಂದ್ರೆ ಎನರ್ಜಿ ಬಗ್ಗೆ ಇಲ್ಲಿ ಒಂದಷ್ಟು ಇನಿಷಿಯೇಟಿವ್ ತಗೋತಾರೆ. ಸೇವಿಂಗ್ ಹೆಂಗ್ ಮಾಡ್ಬೇಕು, ಎನರ್ಜಿ ಸೇವಿಂಗ್, ರಿನ್ಯೂವಬಲ್ ಎನರ್ಜಿ ಹೆಂಗ್ ಬರಬೇಕು. ಸೊ ನಾವು ಭಾರತದ ವತಿಯಿಂದ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಇದರಲ್ಲಿ. ಓಕೆ, ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್. ನಮ್ಮ ಇಂಡಿಯನ್ ಹೋಸ್ಟರ್ ಯಾರು, ಮಿನಿಸ್ಟ್ರಿ ಆಫ್ ಎಕನಾಮಿಕ್ ಅಫೇರ್ಸ್ ಕ್ಲೈಮೇಟ್ ಪಾಲಿಸಿ ಆಫ್ ನೆದರ್ಲ್ಯಾಂಡ್. ಹಾಗೆ ಇಲ್ಲಿ ನೋಡಿ IREDA, ಇಂಡಿಯಾ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಕೂಡ ಭಾಗವಹಿಸಿತ್ತು. ಸೊ 22 25ನೇ ತಾರೀಕು ಏಪ್ರಿಲ್ ತನಕ ನಡೆದಿತ್ತು. ಎಲ್ಲಿ ಅಂದ್ರೆ ರೋಟರ್ಡ್ಯಾಮ್ ನೆದರ್ಲ್ಯಾಂಡ್ಸ್ ಅಲ್ಲಿ 26ನೇ ಎಡಿಷನ್. ಸೊ ಜಸ್ಟ್ ಗೊತ್ತಿರಲಿ ಎಲ್ಲಿ ನಡೀತು ಏನು ಅಂತ. ಯಾಕೆ ಇದನ್ನ ತಗೊಂಡೆ? ಅಗೇನ್ ಎನ್ವೈರನ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ಈ ತರ ತುಂಬಾ ನಡೀತಾ ಇರ್ತವೆ, ಎಲ್ಲ ಬೇಕಾಗಲ್ಲ, ಯಾವ್ದು ಬೇಕಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಯಾಕೆ ಎನ್ವೈರನ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಗೆ ಸಿಂಪಲ್ ಕ್ವಶನ್ ಕೇಳ್ತಾನೆ KPSC ಇಲ್ಲಿ, ಗ್ರೂಪ್ ಸಿ ಎಕ್ಸಾಮ್, PDO, VAO ಅಲ್ಲಿ. ಓಕೆ, IAS KS ತರ ತುಂಬಾ ಡೀಟೇಲ್ ನಾವು ಮೇನ್ಸ್ ಅಲ್ಲಿ ಬರೀತೀವಲ್ಲ, ಅಷ್ಟೊಂದು ಡೀಟೇಲ್ ಅಂತ ಕೇಳಲ್ಲ. ಫೈನ್. ಸೊ ನೆಕ್ಸ್ಟ್ ಬರ್ತೇನೆ. ಏಪ್ರಿಲ್ 2024ರಲ್ಲಿ ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ವರ್ಲ್ಡ್ ಬಿಡುಗಡೆ ಮಾಡಿದ 2023ರ ಟಾಪ್ 10 ಜನನಿಬಿಡ ವಿಮಾನ ನಿಲ್ದಾಣ ಪ್ರಕಾರ ಭಾರತದ ದೆಹಲಿ ವಿಮಾನ ನಿಲ್ದಾಣ, ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಮಾನ ನಿಲ್ದಾಣವು 2023ರಲ್ಲಿ ಡ್ಯಾಶ್ ಸ್ಥಾನವನ್ನು ಪಡೆದುಕೊಂಡಿದೆ, ಡ್ಯಾಶ್ ಉನ್ನತ ಸ್ಥಾನವನ್ನು ಪಡೆದುಕೊಂಡಿದೆ. ನೋಡಿ, ಏರ್ಪೋರ್ಟ್ ವರ್ಲ್ಡ್ ವೈಡ್ ಅಂತಕ್ಕಂಥದ್ದು, ಓಕೆ, ಒಂದು ಸಂಸ್ಥೆ ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಅಂತ. ಇದು 10 ಬಿಸಿಯೆಸ್ಟ್ ಏರ್ಪೋರ್ಟ್ ಲಿಸ್ಟ್ ಕೊಟ್ಟಿದೆ. ಓಕೆ, ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್. ಇದ್ರ ಪ್ರಕಾರ ನಮ್ಮ ಡೆಲ್ಲಿಲಿ ಇರ್ತಕ್ಕಂಥ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ವರ್ಷ 2023ರ ಒಂದು ವರ್ಷದಲ್ಲಿ 10ನೇ ಸ್ಥಾನ ಪಡೆದಿದೆ. ಫಸ್ಟ್ ಬರ್ದಿದ್ದು ಅಟ್ಲಾಂಟಾ, ಹಾಟ್ಸ್ಫೀಲ್ಡ್ ಜಾಕ್ಸನ್ ಅಟ್ಲಾಂಟಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅಲ್ಲಿ ಎಷ್ಟು ಕೊಡ್ತೀನಿ ಬೇಕಾದ್ರೆ ಇಲ್ಲಿ. ಇದೇನೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಒಂದ್ಸಲ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ ಸ್ನೇಹಿತರೆ, ಕೇಳಿದನ್ ಕೂಡ. ಹಾಗಾಗಿ ನೋಡಿ, 2022, 19, 23 ಕಂಪೇರಿಟಿವ್ ಅಲ್ಲಿ ಕೊಟ್ಟಿದ್ದೀನಿ ಇಲ್ಲಿ. ನ್ಯೂ ಡೆಲ್ಲಿ 2022ರಲ್ಲಿ 9 ಇತ್ತು, ಈ ಸಲ ಒಂದು ಕಮ್ಮಿ ಆಗಿದೆ. ಅಂದ್ರೆ ಟಾಪ್ 10 ಅಲ್ಲಿ 9 ಅಲ್ಲಿ ತುಂಬಾ ಕ್ರೌಡೆಡ್ ಏರ್ಪೋರ್ಟ್ ಅಂತ ಅನ್ಸ್ಕೊಂಡಿತ್ತು, 9th ಪೊಸಿಷನ್ ಇತ್ತು, ಈ ಸಲ 10ನೇ ಪೊಸಿಷನ್ ಜಾರ್ಕೊಂಡಿದೆ. ಸೊ ಮೊದಲನೇದು ಅಟ್ಲಾಂಟಾ ಇದೆ. ಕಂಟಿನ್ಯೂಸ್ ಲಾಸ್ಟ್ ಒಂದು 3-4 ವರ್ಷದಿಂದ ಅದೇ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಓಕೆ, ಸೊ ಇದು ಒಂದು ಲಿಸ್ಟ್ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಬ್ಲೂ ಒರಿಜಿನ್ ನ್ಯೂ ಶೆಫರ್ಡ್ 25 NS ಶೆಫರ್ಡ್ ನ್ಯೂ ಶೆಫರ್ಡ್ NS ಅಂದ್ರೆ ಬಾಹ್ಯಾಕಾಶ ಪ್ರವಾಸೋದ್ಯಮ ಮಿಷನ್ ನಲ್ಲಿ ಹಾರಲು 6 ಸಿಬ್ಬಂದಿ ಸದಸ್ಯರು ಇತ್ತೀಚೆಗೆ ಆಯ್ಕೆಯಾದ ಭಾರತೀಯ ಪೈಲಟ್ ಅನ್ನು ಹೆಸರಿಸಿ. ಇದು ಗೊತ್ತಿರಬೇಕು ನಿಮ್ಗೆ. ಬ್ಲೂ ಹಾರಿಜಾನ್ ಅಂದ್ರೆ ಯಾರು? ಜೆಫ್ ಬೆಜ್, ಅಂದ್ರೆ ಅಮೆಜಾನ್ ನ ಸ್ಥಾಪಕ. ಒಂದಿದೆ ನಿಮ್ಗೆ ಇದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸ್ಪೇಸ್ ಟೂರಿಸಂ ಅಂತ ಮಾಡ್ತಾ ಇದ್ದಾರೆ. ಇದೇನಿದು ನ್ಯೂ ಹಾರಿಜಾನ್ ಅಂದ್ರೆ ಸ್ಪೇಸ್ ಟೂರಿಸಂ. 6 ಜನನ ಕಳಿಸ್ತಾ ಇದ್ದಾರೆ ಸ್ಪೇಸ್ಗೆ. ಅದರಲ್ಲಿ ಭಾರತೀಯ US ಅಲ್ಲಿ ಇದ್ದಾರೆ. ಯಾರು ಅಂದ್ರೆ ಪೈಲಟ್ ಗೋಪಿ ತೋಟಕೂರ ಅಂತಕ್ಕಂಥದ್ದು, ಪೈಲಟ್ ಗೋಪಿ ತೋಟಕೂರ. ಒಟ್ಟು 6 ಜನರಲ್ಲಿ ಭಾರತದ ಅವನು US ಅಲ್ಲಿ ಇದ್ದಾರೆ, ತೋಟಕೂರ ಒಬ್ರು, ಮತ್ತೆ USA ನ ಮಾಸನ್ ಏಂಜಲ್, ಫ್ರಾನ್ಸ್ ನವರೊಬ್ರು, ಮತ್ತೆ USA ಇಷ್ಟು ಜನ, 5 ಜನ ಪ್ಲಸ್ ಭಾರತದ ಒಬ್ರು, ಒಟ್ಟು 6 ಜನ ಏನಾಗ್ತದೆ, ಸ್ಪೇಸ್ಗೆ ಟೂರಿಸಂಗೆ ಆರ್ತಾ ಇದ್ದಾರೆ. ಸ್ಪೇಸ್ ಟೂರಿಸಂ ಅಂದ್ರೆ ಏನು? ಸಿಂಪಲ್ ಸರ್, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಪೇಸ್ ಟೂರಿಸಂ ಇಲ್ಲೇ ನಿಮಗ್ ತೋರಿಸ್ತೀನಿ ನೋಡಿ. ಒಂದು ಟಿಕೆಟ್ ಬೈ ಮಾಡೋದು ನಿಮ್ಗೆ ಗೊತ್ತಿರಬೇಕು. 2021ರಲ್ಲಿ ಸ್ಪೇಸ್ ಎಕ್ಸ್ ಅವ್ರು ಮಾಡಿದ್ರು. ಓಕೆ, ಈ ಫಸ್ಟ್ ಸ್ಪೇಸ್ ಟೂರಿಸಂ ಅಂದ್ರೇನು ಅದನ್ನ ತಿಳ್ಕೊಳ್ಳಿ. ಸ್ಪೇಸ್ ಟೂರಿಸಂ ಅಂದ್ರೆ ಇದೊಂದು ಒಂದ್ ರೀತಿ ಎಂಟರ್ಟೈನ್ಮೆಂಟ್, ದುಡ್ಡು ಸಂಪಾದನೆ ಮಾಡಬಹುದು, ಬಿಸ್ನೆಸ್, ಎಂಟರ್ಟೈನ್ಮೆಂಟ್. ಈ ಸ್ಪೇಸ್ ಎಕ್ಸ್ ನವರು ಕೂಡ ಇದನ್ನ ಮಾಡಿದ್ರು. 2021ರಲ್ಲಿ 4 ಪ್ರಯಾಣಿಕರನ್ನು 160 ಕಿಲೋಮೀಟರ್ ಎತ್ತರಕ್ಕೆ ಕರೆದೊಯ್ದಿದ್ರು 2020 ಸ್ಪೇಸ್ ಎಕ್ಸ್. ಓಕೆ, ಅವರು ಅದೇ ತರ ಇವಾಗ ಬ್ಲೂ ಹಾರಿಜಾನ್ ಅಮೆಜಾನ್ ನ ವತಿಯಿಂದ ಇವರು ಕೂಡ ಕೈಗೊಳ್ತಾ ಇದ್ದಾರೆ ಪ್ರವಾಸೋದ್ಯಮ, ಬಾಹ್ಯಾಕಾಶ ಪ್ರವಾಸೋದ್ಯಮ, ಸ್ಪೇಸ್ ಟೂರಿಸಂ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಗಗನಯಾತ್ರಿಗಳಿಗೂ ಒಂದ್ ರೀತಿ ಇದೊಂದು ಎಂಟರ್ಟೈನ್ಮೆಂಟ್ ರೀತಿ. ಅಂದ್ರೆ ಈಗ ಹೆಂಗೆ ನಾವು ಬೇರೆ ಬೇರೆ ಕಡೆ ಹೋಗಿ ಬರ್ತೀವಿ, ಹಾಗೆ ಇಲ್ಲೂ ಕೂಡ ಸ್ಪೇಸ್ಗೆ ಹೋಗ್ಬಿಟ್ಟು ಅಲ್ಲಿ ಸೆಲ್ಫಿ ತಗೊಂಡ್ಬರೋದು. ಓಕೆ, ಒಂದ್ ಸ್ವಲ್ಪ ಫ್ಯೂ ಮಿನಿಟ್ಸ್ ಅಥವಾ ಫ್ಯೂ ಅವರ್ಸ್ ಇದ್ದು ಬರ್ತಕ್ಕಂಥದ್ದು. 2021ರಲ್ಲಿ ಹೋಗಿರಲ್ಲ ಅವರು 1-2 ದಿನಗಳ ಕಾಲ ಅಲ್ಲಿ ಇದ್ದು ಬಂದಿದ್ರು. 1-2 ದಿನಗಳಿಂದ 1 ವಾರಕ್ಕಿಂತ ಹೆಚ್ಚು ಕಾಲ ಅಲ್ಲಿ ಕಳೆಯಬಹುದು. ಅಂದ್ರೆ ಅವರು 1-2 ದಿನ ಇದ್ದು ಬಂದಿದ್ರು. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಹೋಗಿ ಎಲ್ಲಿರ್ತಾರೆ, ಇಲ್ಲಿ ಕಾಮ್ರಾನ್ ರೇಖೆ ಅಂತ ಇರುತ್ತೆ, ಕಾಮ್ರಾನ್ ರೇಖೆ. ಈಗ ಈ ಬ್ಲೂ ಹಾರಿಜಾನ್ ಮಾಡ್ತಿರ್ತಕ್ಕಂಥ ನ್ಯಾಷನಲ್ ಶೆಫರ್ಡ್ 25 ಅಂತಕ್ಕಂಥದ್ದು ಏನಿದೆ, ಇದು ಕ್ಯಾಮ್ರಾನ್ ರೇಖೆಗಿಂತ ಕೆಳಗೆ. ಸ್ಪೇಸ್ ಎಕ್ಸ್ ಅವರು ಅದಕ್ಕಿಂತ ಸ್ವಲ್ಪ ಮೇಲೆ ಹೋಗಿದ್ರು. ವೆರಿ ಇಂಪಾರ್ಟೆಂಟ್, ಕ್ಯಾಮ್ರಾನ್ ರೇಖೆ ಅಂದ್ರೆ ಏನು ಅಂತ. ಕ್ಯಾಮ್ರಾನ್ ಅಥವಾ ಕಾರ್ಮಾನ್ ಲೈನ್ ಅಂತ ಕರಿತೀವಿ. ಕಾರ್ಮಾನ್ ಅಥವಾ ಕ್ಯಾರ್ಮಾನ್ ಲೈನ್ ಅಂತ ಕರಿತೀವಿ. ಇದೊಂದು ಅರ್ತ್ ಅಟ್ಮಾಸ್ಫಿಯರ್, ಇಲ್ಲಿಂದ ಇದು ಕೆಳಗಿದೆಯಲ್ಲ, ಇದು ನಮ್ಮ
ಒಂದು ಭೂಮಿಯ ಅರ್ತ್ನ ಅಟ್ಮಾಸ್ಫಿಯರ್ ವಾತಾವರಣದ ಅಡಿಗೆ ಒಳಗೆ ಬರುತ್ತೆ. ಇದರಿಂದ ಈಚೆ ನಮಗೆ ಬಾಹ್ಯಾಕಾಶ ಎಕ್ಸೋಸ್ಫಿಯರ್, ಬಾಹ್ಯಾಕಾಶದ ಒಂದು ಅಟ್ಮಾಸ್ಫಿಯರ್, ಇದು ಅರ್ಥ ಅಟ್ಮಾಸ್ಫಿಯರ್ ಒಳಗೆ. ಇವಾಗ ಹೋಗ್ತಾ ಇರೋದು ಇಲ್ಲಿಗೆ, ಇಲ್ಲಿ ಇದ್ರ ಹತ್ರ ಹೋಗ್ತಾ ಇದ್ದಾರೆ. ಓಕೆ, ಇದು ಗೊತ್ತಿರಬೇಕು. ಏನು ಅಂದ್ರೆ ಸುಮ್ನೆ ಅಲ್ಲಿ ಹೋಗೋದು ಸರ್, ನಾನು ಹೇಳಿದ್ನಲ್ಲ ನಿಮ್ಗೆ, ಇದ್ರಲ್ಲಿ ಎರಡು ರೀತಿ ಬರುತ್ತೆ: ಉಪಕಕ್ಷೀಯ ಬಾಹ್ಯಾಕಾಶ ನೌಕೆ, ಸಬ್ ಆರ್ಬಿಟಲ್ ಸ್ಪೇಸ್ ಅಂತ ಬರುತ್ತೆ, ಮತ್ತೆ ಆರ್ಬಿಟಲ್ ಸ್ಪೇಸ್ ಬಾಹ್ಯಾಕಾಶ ನೌಕೆ ಅಂತ ಬರುತ್ತೆ. ಅವೆಲ್ಲ ತುಂಬಾ ಡೀಟೇಲ್ ಬೇಕಾಗಿಲ್ಲ. ಇದು ಎರಡನೇ ಅವನು. ಈ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ ಅಷ್ಟು ಮಾತ್ರ ತಿಳ್ಕೊಳ್ಳಿ. ಜಸ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಇವೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಏನು ಅಂದ್ರೆ ಟಿಕೆಟ್ ತಗೊಳ್ಳೋದು ಮುಂದೆ ಬರುತ್ತೆ, ಇದು ಕಂಪ್ಲೀಟ್ ಆಗಿ ಎಲ್ಲಾ ಜನರಿಗೂ ಬರುತ್ತೆ. ಇದು ಹೆಂಗ್ ಬರುತ್ತೆ ಅಂದ್ರೆ ಟಿಕೆಟ್ ತಗೊಳ್ಳೋದು, ಅವ್ರ ಹೆಲ್ತ್ ಚೆಕ್ಅಪ್ ಆಗುತ್ತೆ, ಕೂತ್ಕೊಂಡು ಮೇಲೆ ಹೋಗ್ತಾ ಇರೋದು, ಅಲ್ಲಿ ಹೋಗಿ ಏನೋ ಸೆಲ್ಫಿ ತಗೊಳ್ಳೋದು, ಅಲ್ಲೊಂದು ಎಷ್ಟು ಟೈಮ್ ಅಂತ ಇರುತ್ತೆ, ಅಲ್ಲಿಂದ ವಾಪಸ್ ಕೆಳಗೆ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಸ್ಪೇಸ್ ಟೂರಿಸಂ. ಈಗ ಭಾರತದಿಂದ ಇದೊಂದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಯಾವ ಒಂದು ಇವರು ವತಿಯಿಂದ ಮಾಡ್ತಾ ಇದ್ದಾರೆ ಕೇಳ್ತಾನೆ. ಭಾರತದ ಗೋಪಿ ತೋಟಕೂರ್ ಅವರು ಹೋಗ್ತಾ ಇರೋದು ಗೊತ್ತಿರಬೇಕು. ಒಟ್ಟು 5 ಜನದಲ್ಲಿ 6 ಜನದಲ್ಲಿ ಇವರು ಒಬ್ರು ಅಂತ ಗೊತ್ತಿರಬೇಕು. ಮತ್ತೆ ಹಿ ಇಸ್ ನಾಟ್ ಫಸ್ಟ್, ಈಸ್ ಫಸ್ಟ್ ಇಂಡಿಯನ್. ಬಟ್ ಇಲ್ಲಿ ನೋಡಿ, ಫಸ್ಟ್ ಇಂಡಿಯನ್ ಸ್ಪೇಸ್ ಟೂರಿಸ್ಟ್ ಅಂಡ್ ಸೆಕೆಂಡ್ ಇಂಡಿಯನ್ ಟು ಟ್ರಾವೆಲ್ ಇನ್ ಟು ಸ್ಪೇಸ್. ಅಂದ್ರೆ ಸ್ಪೇಸ್ಗೆ ಎರಡನೇ ಅವನು ಹೋಗ್ತಾ ಇರೋದು. ಭಾರತದ ಮನುಷ್ಯ ಸ್ಪೇಸ್ಗೆ ಹೋಗ್ತಾ ಇರೋದು ಎರಡನೇ ಅವನೇ. ಆದ್ರೆ ಬಾಹ್ಯಾಕಾಶಕ್ಕೆ ಹೋಗ್ತಾ ಇರೋದು, ಕನ್ಫ್ಯೂಸ್ ಮಾಡ್ಕೊಬಿಡಿ, ನಾ ಹೇಳ್ತೀನಿ ನೋಡಿ. ಸ್ಪೇಸ್ಗೆ ಬಾಹ್ಯಾಕಾಶಕ್ಕೆ ಹೋಗ್ತಾ ಇರೋದು, ಬಾಹ್ಯಾಕಾಶಕ್ಕೆ ಇವರು ಎರಡನೇ ಅವರು. ಟೂರಿಸಂಗೆ ಹೋಗ್ತಾ ಇರೋದು ಮೊದಲನೇ ಅವರು. ಓಕೆ, ಬಾಹ್ಯಾಕಾಶ ಪ್ರವಾಸೋದ್ಯಮಕ್ಕೆ ಮೊದಲನೇ ಅವರು. ಬಾಹ್ಯಾಕಾಶಕ್ಕೆ ಹೋಗ್ತಾ ಎರಡನೇ ಅವರು. ಪ್ರವಾಸೋದ್ಯಮಕ್ಕೆ ಅಂದ್ರೆ ಇವ್ರಕ್ಕಿಂತ ಮುಂಚೆ ಯಾರು ಹೋಗಿದ್ರು, ರಾಕೇಶ್ ಶರ್ಮಾ. ಇವ್ರು ಹೋಗಿದ್ದು ಬೇರೆ ವಿಚಾರಕ್ಕೆ, ಸೋವಿಯತ್ ಸ್ಪೇಸ್ ಕಾರ್ಟ್ ವಿಚಾರದಲ್ಲಿ ಸ್ಪೇಸ್ಗೋಸ್ಕರ ವಿಸಿಟ್ ಮಾಡಿ ಬಂದಿದ್ದಷ್ಟೇ ಅವರು, ಆದ್ರೆ ಟೂರಿಸಂಗೆ ಹೋಗಿರ್ಲಿಲ್ಲ. ಸೊ ಹಾಗಾಗಿ ಇವ್ರು ಎರಡನೇ ಅವರು, ಗೋಪಿ ತೋಟಾಕುರ ಎರಡನೇ ಅವರು, ಬಟ್ ಟೂರಿಸಂಗೆ ಹೋಗ್ತಾ ಇರೋದು ಭಾರತದ ಮೊದಲನೇ ಅವರು. ಓಕೆ, ಸೊ ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಮತ್ತೆ ಕರ್ಮಾನ್ ಲೈನ್ ಹೇಳಿದ್ನಲ್ಲ, ಅದು ಗೊತ್ತಿರಬೇಕು. ಸೊ ದಟ್ ಈಸ್ ದ ಲೈನ್ ಬಿಟ್ವೀನ್ ದ ಅರ್ತ್ ಅಟ್ಮಾಸ್ಫಿಯರ್ ಅಂಡ್ ಎಕ್ಸೋಸ್ಫಿಯರ್, ಬಾಹ್ಯಾಕಾಶದ ಒಂದು ಅಟ್ಮಾಸ್ಫಿಯರ್. ಏಪ್ರಿಲ್ 2024ರಲ್ಲಿ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಕ್ವೀರ್ ಸಮುದಾಯಕ್ಕೆ ಸಂಬಂಧಿಸಿದಂತೆ, ಕ್ವೀರ್ ಅಂದ್ರೇನು, LGBTQ ಗೊತ್ತಲ್ವಾ? LGBTQ ಅಂತಂದ್ರೆ ನಾವೇನೋ ತೃತೀಯ ಲಿಂಗಗಳು ಅಂತಾನೆ ಸಪರೇಟ್ ಆಗಿ ನಾವು ಲಿಸ್ಟ್ ಮಾಡ್ತೀವಲ್ಲ, ಅದಕ್ಕೆ ಸಂಬಂಧಿಸಿದಂತೆ ಒಂದು 6 ಸದಸ್ಯರ ಸಮಿತಿಯನ್ನು ರಚನೆ ಮಾಡಲಾಗಿದೆ, ಕಮಿಟಿ. ಈ ತರ ಕಮಿಟಿಗಳು ಒಂದೊಂದ್ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಎಲ್ಲಾ ಕಮಿಟಿಗಳು ನ್ಯೂಸ್ ಅಲ್ಲಿ ಇರೋದು ಬೇಕಾಗಿಲ್ಲ, ತುಂಬಾ ಇಂಪಾರ್ಟೆಂಟ್ ಓದ್ಬೇಕು. LGBTQ ಇಸ್ ವೆರಿ ಇಂಪಾರ್ಟೆಂಟ್, ಥರ್ಡ್ ಜೆಂಡರ್ ಅಂತಾನೆ ಕರಿತೀವಿ ನಾವು. ಸೊ ಅದರಲ್ಲಿ ಭಾರತದಲ್ಲಿ ಕರ್ನಾಟಕ ನಂಬರ್ 1. ಯಾಕೆ ನಂಬರ್ 1 ಅಂತ ಕರಿತೀವಿ? ಈ ಒಂದು ಥರ್ಡ್ ಜೆಂಡರ್ಗೆ ಹಾರಿಜಾಂಟಲ್ ರಿಸರ್ವೇಶನ್ ಕೊಟ್ಟಿದೀವಿ. ಹಾರಿಜಾಂಟಲ್ ಅಂದ್ರೆ ಎಲ್ಲಾ ಒಂದು ಇದ್ರಲ್ಲೂ ಕೂಡ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥ ಮೊದಲ ರಾಜ್ಯ ನಮ್ಮ ಕರ್ನಾಟಕ ಆಗತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್. ಸೊ ಈ ಸಮಿತಿಯ ಅಧ್ಯಕ್ಷ ನೇತೃತ್ವ ವಹಿಸಿದವರು ಯಾರು ವಹಿಸಿದ್ದು? ರಾಜೀವ್ ಗೌಬಾ ಇದನ್ನ ಅಧ್ಯಕ್ಷ ವಹಿಸ್ತಾರೆ. LGBTQ ಅಂದ್ರೆ ಲೆಸ್ಬಿಯನ್, ಗೇ, ಬೈಸೆಕ್ಸುಯಲ್, ಟ್ರಾನ್ಸ್ಜೆಂಡರ್, ಇಂಟರ್ಸೆಕ್ಸ್, ಕ್ವೀರ್, asexual ಕಮ್ಯುನಿಟಿ ಅಂತ ಕರಿತೀವಿ. ಅದ್ರ ಫುಲ್ ಫಾರ್ಮ್ ಇದೆ ನೋಡಿ. ಓಕೆ, ಸೊ ಸುಮ್ನೆ ಜಸ್ಟ್ ತಿಳ್ಕೊಳ್ಳಿ, ಕೇಳಬಹುದು ಎಕ್ಸಾಮ್ಗಳಲ್ಲಿ ಕಮಿಟಿಗಳ ಬಗ್ಗೆ ಸುಮ್ನೆ ಕೇಳ್ತಾನೆ, ಹಾಗಾಗಿ ತಿಳ್ಕೊಳ್ಳಿ. ಏಪ್ರಿಲ್ 2024ರಲ್ಲಿ ಭಾರತವು ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಮೊದಲ ಬ್ಯಾಚ್ ನ ಡ್ಯಾಶ್ ದೇಶಕ್ಕೆ ತಲುಪಿಸಿದೆ. ನೋಡಿ, ನಾವು ಬೇರೆ ಬೇರೆ ಕಡೆಯಿಂದ ಕ್ಷಿಪಣಿಗಳು ಅದು ಇದು ಆಮದು ಮಾಡ್ಕೊಂಡ್ರು ಕೂಡ, ಅಥವಾ ನಾವು ಜಾಯಿಂಟ್ ಆಗಿ ಇಲ್ಲಿ ನಾವು ಅದನ್ನು ಡೆವಲಪ್ ಮಾಡಿದ್ರು ಕೂಡ, ನಾವು ಕೂಡ ಎಕ್ಸ್ಪೋರ್ಟ್ ಮಾಡ್ತೀವಿ. ಇಂಪೋರ್ಟ್ ಒಂದೇ ಮಾಡಲ್ಲ, ಎಕ್ಸ್ಪೋರ್ಟ್ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಸಿಪ್ರಿ ಒಂದು ಇದನ್ನ ಬಿಡುಗಡೆ ಮಾಡಿದೆ, ಟ್ರೆಂಡ್ಸ್ ಇನ್ ಆರ್ಮ್ಸ್ ಅಂತ ಹೇಳಿ. ಅಂದ್ರೆ ಎಷ್ಟು ದುಡ್ಡು ದೇಶಗಳು ಖರ್ಚು ಮಾಡ್ತಾ ಇದೆ, ಯಾವ ಸ್ಥಾನದಲ್ಲಿದೆ ಈ ಒಂದು ಆರ್ಮ್ಗಳಿಗೆಗೋಸ್ಕರ, ಈ ಒಂದು ಏನೋ ಶಸ್ತ್ರಾಸ್ತ್ರಗೋಸ್ಕರ ಅಂತ. ಅದು ಮುಂದೆ ತಗೊಂಡಿದ್ದೀನಿ, ಕ್ವಶನ್ ಡಿಸ್ಕಸ್ ಮಾಡೋಣ. ಇಲ್ಲಿ ಬ್ರಹ್ಮೋಸ್ ಸೂಪರ್ಸಾನಿಕ್ ಮಿಸೈಲ್ಸ್ ಏನಿದೆ, ಇದು ನಾವು ಫಿಲಿಪೈನ್ಸ್ಗೆ ಫಸ್ಟ್ ಟೈಮ್ ಕಳಿಸ್ತಾ ಇರೋದು. ನಮ್ಮ ದೇಶದಲ್ಲಿ ಇದು ನಮ್ಮ ದೇಶದಲ್ಲಿ ಭಾರತ ಮತ್ತು ಅಂದ್ರೆ DRDO ಮತ್ತು ರಷ್ಯನ್ ಫೆಡರೇಷನ್ಸ್ NPO ಜಂಟಿಯಾಗಿ ಇದನ್ನ ಭಾರತದಲ್ಲಿ ಬ್ರಹ್ಮೋಸ್ ಅಂತಕ್ಕಂಥ ಹೆಸರಲ್ಲಿ ಮಾಡ್ತಿರ್ತಕ್ಕಂಥದ್ದು. ಬ್ರಾ ಅಂದ್ರೆ ಇಲ್ಲಿ ಭಾರತ ಮತ್ತು ರಷ್ಯಾ ಅಂತ. ಓಕೆ, ಸೂಪರ್ಸಾನಿಕ್ ಮಿಸೈಲ್ ಇದು. ಸೊ ಇದನ್ನ ನಾವು ಕೂಡ ಬೇರೆ ರಾಷ್ಟ್ರಗಳಿಗೆ ಮಾಡ್ತಾ ಇದ್ವಿ. ಫಸ್ಟ್ ಟೈಮ್ ಆಗಿ ನಾವು ಇದನ್ನ ಫಿಲಿಪೈನ್ಸ್ಗೆ ಕೂಡ ಇದನ್ನ ನಾವು ಎಕ್ಸ್ಪೋರ್ಟ್ ಮಾರ್ತಾ ಇದ್ವಿ. ಡೀಲ್ ಆಗಿತ್ತು USD 375 ಮಿಲಿಯನ್ ಸೈನ್ ಕೂಡ ಆಗಿತ್ತು 2022ರಲ್ಲಿ. ಓಕೆ, ಸೊ ಇದು ಕೂಡ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಾನು ಈಗ ತಾನೇ ಹೇಳಿದೆ ನಿಮ್ಗೆ
ಸಿಪ್ರಿ ಅಂದ್ರೇನು ಸ್ಟಾಕ್ ಹೋಮ್ ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇತ್ತೀಚೆಗೆ ವಿಶ್ವ ಮಿಲಿಟರಿ ವೆಚ್ಚ ಪ್ರವೃತ್ತಿ 2023 ಅಂತ ವರದಿ ಬಿಡುಗಡೆ ಮಾಡಿದೆ. ಇದಂದ್ರೆ ಟ್ರೆಂಡ್ಸ್ ಇನ್ ವರ್ಲ್ಡ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಅಂತ. ಅಂದ್ರೆ ಪ್ರಪಂಚದಲ್ಲಿ ಮಿಲಿಟರಿಗೋಸ್ಕರ ದುಡ್ಡು ಖರ್ಚು ಮಾಡ್ತಾ ಇರೋದು ದೇಶಗಳ ಟ್ರೆಂಡ್ ಹೆಂಗಿದೆ, ಎಷ್ಟು GDP ಆಫ್ ದ ವರ್ಲ್ಡ್ ಖರ್ಚು ಮಾಡ್ತಾ ಇದ್ದಾರೆ, ಯಾವ್ದು ಫಸ್ಟ್ ದೇಶ ಈ ಒಂದು ಮಿಲಿಟರಿಗೋಸ್ಕರ ದುಡ್ಡು ಖರ್ಚು ಮಾಡ್ತಾ ಇರೋದು, ಈ ತರ ಒಂದು ರಿಪೋರ್ಟ್ ಬಿಡುಗಡೆ ಮಾಡಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸ್ನೇಹಿತರೆ. ಕೇಳ್ತಾನೆ ಭಾರತ ಈ ಒಂದು ಮಿಲಿಟರಿ ಎಕ್ಸ್ಪೆಂಡಿಚರ್ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನಿಮ್ಗೆ ಆಪ್ಷನ್ ಅಲ್ಲಿ ಕೊಡಬಹುದು. ಓಕೆ, ನಾನು ಡೀಟೇಲ್ ಆಗಿ ತಗೊಂಡಿದ್ದೀನಿ, ಡೀಟೇಲ್ ಆಗಿ ತಿಳ್ಕೊಳ್ಳಿ. ಆಗ ಯಾವುದೇ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡಬಹುದು. ಒಟ್ಟು ಜಾಗತಿಕ ಮಿಲಿಟರಿ ವೆಚ್ಚದಲ್ಲಿ ಸತತ 9ನೇ ವರ್ಷಕ್ಕೆ 2023 ಸಾರ್ವಕಾಲಿಕ ಗರಿಷ್ಠ USD 2443 ಶತಕೋಟಿ ಹೆಚ್ಚಿಸಲಾಗಿದೆ. ಇದು ವರ್ಲ್ಡ್ ಬಗ್ಗೆ ಮಾತಾಡ್ತಾ ಇರೋದು. ವಿಶ್ವ ಮಿಲಿಟರಿ ವೆಚ್ಚ ಪ್ರವೃತ್ತಿ ವರ್ಲ್ಡ್ ಅಲ್ಲಿ ಇಷ್ಟು ದುಡ್ಡನ್ನ ಎಲ್ಲಾ ದೇಶಗಳು ಸೇರಿ ಮಿಲಿಟರಿ ಕೊಡ್ತಾ ಇದಾರೆ ಅಂತ, ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲಾ ದೇಶಗಳು ಸೇರಿ. ಭಾರತ USD 83.6 ಶತಕೋಟಿ ಮಿಲಿಟರಿ ವೆಚ್ಚದಲ್ಲಿ ಜಾಗತಿಕವಾಗಿ 4ನೇ ಅತಿ ದೊಡ್ಡ ಖರ್ಚು ಮಾಡುವ ದೇಶವಾಗಿದೆ. ನಮ್ದು 4th ಎಕ್ಸ್ಪೆಂಡಿಚರ್, 4ನೇ ರ್ಯಾಂಕ್ ಅಲ್ಲಿ ಇದೀವಿ ನಾವು ದುಡ್ಡನ್ನ ಖರ್ಚು ಮಾಡೋದ್ರಲ್ಲಿ. 2023 ಒಟ್ಟು ಮಿಲಿಟರಿ ವೆಚ್ಚವು ಜಾಗತಿಕ ಒಟ್ಟು ಆಂತರಿಕ ಉತ್ಪನ್ನದ 3.2% ಗೆ ಏರಿತು. ಸೊ ಇಲ್ಲಿ ಯಾವ್ದು ಸರಿ ಅಂತ ಕೇಳಿರೋದಲ್ವಾ. ಸೊ ಆಪ್ಷನ್ 1 ಇಸ್ ರೈಟ್, ಆಪ್ಷನ್ 2 ಇಸ್ ರೈಟ್, ಆಪ್ಷನ್ 3 ಇಸ್ ರಾಂಗ್. A and B ಇಸ್ ಮಾತ್ರ. ಯಾಕೆ ರಾಂಗ್ ಅಂದ್ರೆ ವರ್ಲ್ಡ್ GDP ಅಲ್ಲಿ 3.2% ಮಿಲಿಟರಿಗೆ ಎಲ್ಲಾ ದೇಶಗಳು ಇನ್ವೆಸ್ಟ್ ಮಾಡ್ತಾ ಇಲ್ಲ. 2.3%, ಇಲ್ಲಿ 3.2 ಅಂತ ಕೊಟ್ಟಿವಿ ಉಲ್ಟಾ ಅದಕ್ಕೆ, ಹಾಗಾಗಿ ಅದು ರಾಂಗ್. 2.3% ಆಫ್ ದ ವರ್ಲ್ಡ್ GDP ಅಷ್ಟು ಎಲ್ಲಾ ದೇಶಗಳು ದುಡ್ಡನ್ನ ಮಿಲಿಟರಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಹೇಳುತ್ತೆ ಈ ಒಂದು ರಿಪೋರ್ಟ್ ಅಲ್ಲಿ ಸ್ನೇಹಿತರೆ, ಓವರ್ ಆಲ್ ಓವರ್ ವರ್ಲ್ಡ್ ಅಲ್ಲಿ USD 2440 ಬಿಲಿಯನ್ ಅಷ್ಟು ಇನ್ವೆಸ್ಟ್ ಆಗಿದೆ 2023 ಅಂತ. ಇದು 6.8% ಅಷ್ಟು 2022 ಕಂಪೇರ್ ಮಾಡಿದ್ರೆ 23 6.8% ಅಷ್ಟು ಜಾಸ್ತಿ ಆಗಿದೆ ಎಲ್ಲಾ ದೇಶಗಳು. ಅದರಲ್ಲಿ 5 ಟಾಪ್ ಮಿಲಿಟರಿ ಸ್ಪೆಂಡರ್ ಯಾರು, ಫಸ್ಟ್ ಬಂದು USA, ತುಂಬಾ ದುಡ್ಡು ಜಾಸ್ತಿ ಖರ್ಚು ಮಾಡ್ತಾ ಇರೋದು ಮಿಲಿಟರಿಗೋಸ್ಕರ. ಸೆಕೆಂಡ್ ಚೈನಾ, ಥರ್ಡ್ ರಷ್ಯಾ, 4th ಇಂಡಿಯಾ ಬರ್ತಾ ಇದೆ, 5th ಸೌದಿ ಅರೇಬಿಯಾ. ಸೊ ಟೋಟಲ್ 5th ಈ 5 ರಾಷ್ಟ್ರಗಳೇನಿದೆಯಲ್ಲ ಇದು ಓವರ್ ಆಲ್ ವರ್ಲ್ಡ್ ತಗೊಂಡ್ರೆ 61% ಆಫ್ ದ ವರ್ಲ್ಡ್ ಮಿಲಿಟರಿಗೆ ದುಡ್ಡ ಖರ್ಚಾಗ್ತಾರೆ. ಇದು ಅಂದ್ರೆ ಈ USD 2443 ಬಿಲಿಯನ್ ನಲ್ಲಿ 61% ಅಷ್ಟು ಅಮೌಂಟ್ ಈ 5 ರಾಷ್ಟ್ರಗಳೇ ಖರ್ಚು ಮಾಡ್ತಾ ಇದ್ದಾರೆ ಮಿಲಿಟರಿಗೋಸ್ಕರ ಅಂತ. ಸೊ ಗೊತ್ತಿರ್ಲಿ, ಇದನ್ನ ಹೆಂಗ್ ಬೇಕಾದ್ರೆ ಕೇಳ್ಬೋದು, ಭಾರತ ಎಷ್ಟೇ ರ್ಯಾಂಕ್ ಅಲ್ಲಿ ಇದೆ ಅಥವಾ ಈ ಟ್ರೆಂಡ್ಸ್ ಇನ್ ವರ್ಲ್ಡ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಯಾರು ಬಿಡುಗಡೆ ಮಾಡಿದ್ರು. ಸೊ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದ್ರೆ ಸಿಪ್ರಿ ಅಂತ ಕರಿತೀವಿ ಶಾರ್ಟ್ ಆಗಿ. ಸೊ ಇದನ್ನಾರು ಕೇಳ್ಬೋದು, ಅಥವಾ ನಾನು ಇಲ್ಲೇನೇ ಇದೆ ವರ್ಲ್ಡ್ GDP ಎಷ್ಟು ಖರ್ಚಾಗ್ತಾ ಇದೆ, ಸೊ ಅದನ್ನಾರು ಕೇಳ್ಬೋದು. ಸೊ ಹಾಗಾಗಿ ಡೀಟೇಲ್ ಆಗ್ತಾ ನೋಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರ್ತೇನೆ ನೋಡಿ. GI ಟ್ಯಾಗ್, ಇದು GI ಟ್ಯಾಗು ಇತ್ತೀಚೆಗೆ ಬೇಡ ಓದೋದು ಅಂತ ಅನ್ಸ್ತಾ ಇದೆ. ಮೊದ್ಲೆಲ್ಲ ವರ್ಷಕ್ಕೆ ಒಂದು 40, 50, 60 ಬಂದ್ರೆ ಹೆಚ್ಚಾಗ್ತಾ ಇತ್ತು, ಅದೇ ಹೆಚ್ಚು. ಅದು ಹೆಚ್ಚು ಹೇಳ್ತಾ ಇರೋದು ನಾನು 30, 20 30, 40, 50 ಮುಗ್ದೋಗ್ತಾ ಇತ್ತು. ಈಗ ಹಂಗಲ್ಲ, ಈಗ ಒಂದ್ಸಲ ಘೋಷಣೆ ಮಾಡಿದ್ರೆ 30, 40 ಘೋಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ GI ಟ್ಯಾಗ್ ಬಗ್ಗೆ ಲಾಸ್ಟ್ 1 year ಇಂದ ಅಷ್ಟ್ ಕೇಳಲ್ಲ. ನಮ್ ಕರ್ನಾಟಕದ ಯಾವ್ದಾದ್ರೆ ಕೇಳ್ತಾನೆ. ಈಗ GI ಟ್ಯಾಗ್ ಬಗ್ಗೆ ನೋಡೋದಾದ್ರೆ ಸುಮ್ನೆ ನಾನು ಜಸ್ಟ್ ನಿಮಗೆ ರೆಫರೆನ್ಸ್ ಆಗಿ ಕೊಡ್ತಿದ್ದೀನಿ ಕ್ವಶನ್ ಅಷ್ಟೇ. ಸಾರ್ಥರ್ಬರಿ ಮೆಟಲ್ ಕ್ರಾಫ್ಟ್ ಅಂತ 19 ಸಾಂಪ್ರದಾಯಿಕ ಕರಕುಶಲ ವಸ್ತುಗಳಿಗೆ GI ಟ್ಯಾಗ್ ಕೊಟ್ಟಿದೆ. ಯಾವ ರಾಜ್ಯದಲ್ಲಿ ಕೊಟ್ಟಿರೋದು ಅಂದ್ರೆ ಇದು ಅಸ್ಸಾಂ. ನೋಡಿ 19 GI ಟ್ಯಾಗ್ ಅಸ್ಸಾಂಗೆ ಸಿಕ್ಕಿರ್ತಕ್ಕಂಥದ್ದು. ಅದ್ರ ಜೊತೆಗೆ 2 ತ್ರಿಪುರ, 4 ಫ್ರಮ್ ಮೇಘಾಲಯ. ಸೊ ಈಗ ಇದೆಲ್ಲ ಲಿಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಕೇಳಲ್ಲ ಸರ್. ಕರ್ನಾಟಕದ ಯಾವ್ದಾರು ಇದ್ರೆ ಅಂತದನ್ನ ಓದ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ತರ ಇವನು ಒಂದೊಂದು ಒಂದೊಂದು ತಿಂಗಳಿಗೆ ನಿಮ್ಗೆ 40 50 60 ಹಿಂಗ್ ಘೋಷಣೆ ಮಾಡ್ತಾ ಇದ್ದಾರೆ. ಸೊ ಹಿಂಗ್ ಘೋಷಣೆ ಮಾಡಿದಾಗ ಎಕ್ಸಾಮ್ ಅಲ್ಲಿ ಕೇಳುವಂತದ್ದು ಕಮ್ಮಿ ಇರುತ್ತೆ. ಯಾವ್ದಾವ್ದು ಅಂತ ಲಿಸ್ಟ್ ಕೊಟ್ಟಿದ್ದೀನಿ, ಮೇಘಾಲಯದ ಯಾವ್ದು, ತ್ರಿಪುರದ ಯಾವ್ದು ಅಂತ ನೋಡ್ಕೊಳ್ಳಿ ಒಂದ್ಸಲ. ಅದೇ ತರ ಇನ್ನೊಂದಿದೆ GI ಟ್ಯಾಗು, ಮಿರಜ್ ತಾನ್ಪುರ್ ಮಿರಜ್ ಸಿತಾರ್ ಅಂತ ಮಹಾರಾಷ್ಟ್ರದ್ದು. ಅಂದ್ರೆ ಮಿರಜ್ ಅಂತಕ್ಕಂಥ ಮಹಾರಾಷ್ಟ್ರದ ಪ್ರದೇಶದಲ್ಲಿ ಮಾಡ್ತಕ್ಕಂಥ ಒಂದು ವೀಣೆ ರೀತಿ ಇರ್ತಕ್ಕಂಥದ್ದಕ್ಕೆ ಇದು ಮಹಾರಾಷ್ಟ್ರದ ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ. ಇದೊಂದೇ ಅಲ್ಲ, ಉತ್ತರ ಪ್ರದೇಶದ ಒಂದು ಗೇಹು ಅಂತ ಗೋಧಿಗೆ ಕೂಡ GI ಟ್ಯಾಗ್ ಸಿಕ್ಕಿದೆ. ಓಕೆ, ಸೊ ಅದು ಬಿಟ್ರೆ ಉತ್ತರ ಪ್ರದೇಶದಲ್ಲಿ ಒಟ್ಟು 13 ನೋಡಿರಿ, ತಿರಂಗಿ ಬರ್ಫಿ, ಬನಾರಸ್ ಮೆಟಲ್, ಕಾಸ್ಟಿಂಗ್ ಕ್ರಾಫ್ಟ್ ಸೇರಿದಂತೆ 13 ಹೊಸ ಉತ್ಪನ್ನಗಳಿಗೆ ಭೌಗೋಳಿಕ ಸೂಚ್ಯಾಂಕ ಟ್ಯಾಗ್ ಅನ್ನು ಸ್ವೀಕರಿಸಿದೆ. ಯಾವ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ. ಹೇಳಿದ್ನಲ್ಲ, ಉತ್ತರ ಪ್ರದೇಶ 13ಕ್ಕಿಂತ ಹೆಚ್ಚು GI ಟ್ಯಾಗ್ ಕೊಟ್ಟಿದ್ದಾರೆ ಈ ಏಪ್ರಿಲ್ ಅಲ್ಲಿ. ಅಗೇನ್ ಇವೆಲ್ಲ ನಾನು ಏನಕ್ಕೆ ತಗೊಂಡೆ ಅಂದ್ರೆ, ಈಗ ಈ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕ್
ಅತ್ಯಂತ ಹೆಚ್ಚು GI ಟ್ಯಾಗ್ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಹಿಂಗ್ ಕೇಳ್ತಾನೆ ಎಕ್ಸಾಮ್. ಮೊದ್ಲು ಕರ್ನಾಟಕ ಇತ್ತು ಹೋದ ವರ್ಷ, ಆಮೇಲೆ ತಮಿಳ್ನಾಡು, ಇವಾಗ ಯಾವ್ದು ಸರ್? ಆಮೇಲೆ ಈಗ ತಮಿಳ್ನಾಡು ಸೆಕೆಂಡ್ ಪೊಸಿಷನ್ ಹೋಗಿ 58 ಇದೆ ಈ ಸಲ. ಈಗ ಫಸ್ಟ್ ಪೊಸಿಷನ್ ಇರೋದು ಯಾವ್ದು ಅಂದ್ರೆ 75 ಪ್ರಾಡಕ್ಟ್ ಹೊಂದಿರತಕ್ಕಂಥ ಉತ್ತರ ಪ್ರದೇಶ ಫಸ್ಟ್ ಪೊಸಿಷನ್. ಸೆಕೆಂಡ್ GI ಟ್ಯಾಗ್ ಹೊಂದಿರೋದು 58 ತಮಿಳ್ನಾಡು. ಇದು ಈಗ 2024 ಏಪ್ರಿಲ್ ಎಂಡ್ ಅಂತ ಅನ್ಕೊಳ್ಳಿ, ಏಪ್ರಿಲ್ ಎಂಡ್. ಇದು ಆಮೇಲೆ ಮುಂದೆ ಚೇಂಜ್ ಆಗ್ಬೋದು, ಬೇರೆ ಬೇರೆ ರಾಜ್ಯದ ದೊಡ್ಡ ದೊಡ್ಡದಕ್ಕೆ ಕೊಡಬಹುದು. ಮೊದಲು ಲಾಸ್ಟ್ ಇಯರ್ ಕರ್ನಾಟಕಕ್ಕಿತ್ತು. ಸೊ ಇವೆಲ್ಲ ಗೊತ್ತಿರ್ಬೇಕು. ಕರ್ನಾಟಕ ಎಷ್ಟೇ ಸ್ಥಾನದಲ್ಲಿದೆ ಇದು ನಿಮ್ಗೆ ಹೋಮ್ವರ್ಕ್, ಕಮೆಂಟ್ ಮಾಡಿ. ಕರ್ನಾಟಕದ GI ಟ್ಯಾಗ್ ಎಷ್ಟಿದೆ, ಎಷ್ಟು ಸ್ಥಾನದಲ್ಲಿದೆ ಕಮೆಂಟ್ ಮಾಡಿ. ಇದಿಷ್ಟು ಪ್ರಮುಖವಾಗಿರೋದು ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ ಈ ಒಂದು ಏಪ್ರಿಲ್ ಮಂತ್ ನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನೋಡಿ, ಇನ್ನೂ ಪ್ರಮುಖವಾಗಿರೋದಿದೆ, ಅದನ್ನ ನಾನು ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಏಪ್ರಿಲ್ ಮಂತ್ ವೀಕ್ಲಿ ಕರೆಂಟ್ ಅಫೇರ್ ಮಾಡಿದೀವಲ್ಲ, ಸೊ ಹಂಗಾಗಿ ರಿಪೀಟ್ ಆಗೋದು ಬೇಡ ಅಂತ ಒಂದೇ ಎರಡು ರಿಪೀಟ್ ಆಗಿರ್ಬೋದು ಅಷ್ಟೇ. ಇನ್ನ ಅಲ್ಲಿ ನೋಡ್ಕೊಳ್ಳಿ, ತುಂಬಾ ಮೋಸ್ಟ್ ಇಂಪಾರ್ಟೆಂಟ್, ಅಲ್ಲೂ ಕೂಡ ಡಿಸ್ಕಸ್ ಮಾಡಿದೆ. ಓಕೆ, PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿ ಬೈ ಎಂಡ್ ಆಫ್ ದ ಶೇರ್ ಮಾಡ್ತೀವಿ. ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ, ಈ ರೀತಿ ಸಿಂಬಲ್ ಇರೋದು ಸಿಗುತ್ತೆ ಸ್ನೇಹಿತರೆ. ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಓಕೆ, ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಬರ್ತೀನಿ. ಧನ್ಯವಾದಗಳು.